ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಪೌಲನ ದೈವಿಕ ಜೀವನವು ಅದಮ್ಯವಾದ ಶಕ್ತಿಯನ್ನು ಹೊಂದಿತ್ತು. ಈ ದಿನದ ದೇವರ ವಾಕ್ಯ, ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಯೆಶಾಯ 26ನೇ ಅಧ್ಯಾಯ 3ನೇ ವಚನ. ಖಂಡಿಸಲ್ಪಟ್ಟ ಪೌಲನ ಮರಣದಂಡನೆಯನ್ನು ನೀರೋ ಎಂಬ ರಾಜನು ನಿರ್ಧರಿಸಿದ್ದನು. ಆ ಮರಣದಂಡನೆಯ ಕಾರ್ಯಕ್ಕೆ ಕೆಲವೇ ಜನರಿಗೆ ಹಾಜರಾಗಲು ಅನುಮತಿ ಇತ್ತು, ಏಕೆಂದರೆ ಪೌಲನ ಪ್ರಭಾವದ ನಿಮಿತ್ತ ಭಯಗೊಂಡ ಹಿಂಸಕರು ಅವನ ಮರಣವನ್ನು ನೋಡಿ ಕ್ರೈಸ್ತ ಧರ್ಮಕ್ಕೆ ಅನೇಕರು ಮಾನಸಾಂತರ ಹೊಂದುತ್ತಾರೆ ಎಂದು ಯೋಚಿಸಿದರು. ಆದರೆ ಪೌಲನ ಬಳಿ ಬಂದ ಕಠಿಣ ಹೃದಯದ ಸೈನಿಕರೂ ಸಹ ಪೌಲನ ಮಾತನ್ನು ಆಲಿಸಿದರು ಮತ್ತು ಸಾವನ್ನು ಎದುರು ನೋಡುತ್ತಿದ್ದರೂ ಅವನು ಹರ್ಷಚಿತ್ತದಿಂದ ಸಂತೋಷದಿಂದ ಇರುವುದನ್ನು ನೋಡಿ ಸೈನಿಕರು ತುಂಬಾ ಆಶ್ಚರ್ಯಪಟ್ಟರು. ಪೌಲನು ತನ್ನನ್ನು ಹಿಂಸಿಸಿ ಕೊಲ್ಲಲು ಬಂದವರನ್ನು ಕ್ಷಮಿಸಿದ ಅವನ ಚೈತನ್ಯವನ್ನು ಮತ್ತು ಕ್ರಿಸ್ತನ ಮೇಲೆ ಅವನಿಗಿದ್ದ ದೃಢವಾದ ಅಚಲವಾದ ವಿಶ್ವಾಸವು ಅವನ ಮರಣಕ್ಕೆ ಸಾಕ್ಷಿಯಾಗಿದ್ದ ಎಲ್ಲರಿಗೂ ಜೀವನದ ಮಧುರತೆಯನ್ನು ಸಾಬೀತುಪಡಿಸಿತು. ಪೌಲನ ಮುಖದಲ್ಲಿ ವ್ಯಕ್ತವಾದ ಪರಲೋಕದ ಶಾಂತಿಯು ಸುವಾರ್ತೆಯ ಕೆಲಸಕ್ಕೆ ಅನೇಕ ಆತ್ಮಗಳನ್ನು ಗೆದ್ದಿತು. ಪೌಲನು ಯಾವಾಗಲೂ ತನ್ನೊಂದಿಗೆ ಪರಲೋಕದ ವಾತಾವರಣವನ್ನು ಹೊತ್ತೊಯ್ಯುತ್ತಿದ್ದನು. ಅವನೊಂದಿಗೆ ಸಂಪರ್ಕ ಹೊಂದಿದ್ದ ಎಲ್ಲರೂ ಕ್ರಿಸ್ತನೊಂದಿಗೆ ಪೌಲನು ಹೊಂದಿದ್ದ ಸಂಬಂಧದ ಪ್ರಭಾವವನ್ನು ಅನುಭವಿಸಿದರು. ಅವನು ಪ್ರಕಟಪಡಿಸುತ್ತಿದ್ದ ದೇವರ ಸತ್ಯದಂತೆಯೇ ಪೌಲನ ಜೀವನವು ಮಾದರಿಯಾಗಿದ್ದ ಕಾರಣ ಅವನು ಮಾಡುತ್ತಿದ್ದ ಬೋಧನೆಗಳಿಗೆ ಹೆಚ್ಚಿನ ಬಲವೂ ಇತ್ತು. ಇಲ್ಲಿ ತಾನೇ ಸತ್ಯದ ಶಕ್ತಿ ಇದೆ. ಪರಿಶುದ್ಧವಾದ ಜೀವನದ ಅಧ್ಯಯನ ಮಾಡದೆ ಅರಿವಿಗೆ ಬರದೇ ಆಗುವ ಪ್ರಭಾವವು ಕ್ರೈಸ್ತೀಯ ಧರ್ಮದ ಪರವಾಗಿ ನೀಡಬಹುದಾದ ಅತ್ಯಂತ ಪ್ರಭಾವಶಾಲಿ ಬೋಧನೆಯಾಗಿರುತ್ತದೆ. ಮರು ಮಾತನಾಡದಿದ್ದರೂ ವಾದವು ವಿರೋಧತೆಯನ್ನು ಮಾತ್ರ ಉಂಟುಮಾಡುತ್ತದೆ, ಆದರೆ ಪೂರ್ಣವಾಗಿ ವಿರೋಧಿಸಲಾಗದ ಬಲವನ್ನು ದೈವಿಕ ಮಾದರಿಯು ಹೊಂದಿದೆ. ಪೂರ್ವಾಗ್ರಹ, ದ್ವೇಷ ಮತ್ತು ಹಿಂಸೆಯನ್ನು ನಿಭಾಯಿಸಲು ಸಹಾಯ ಮಾಡಲಾಗದೆ ಇರುವುದಕ್ಕಾಗಿ ಏಕಾಂತದಲ್ಲಿದ್ದ ಅಪೊಸ್ತಲನು ತನ್ನ ಎದುರಿಗಿದ್ದ ಕಷ್ಟಗಳನ್ನೇ ಮರೆತು ಬಿಟ್ಟನು. ಮರಣದಂಡನೆಯ ಸ್ಥಳಕ್ಕೆ ತನ್ನೊಂದಿಗೆ ಬಂದ ಕೆಲವೇ ಕ್ರೈಸ್ತರಿಗೆ ಅವನು ನೀತಿಯ ನಿಮಿತ್ತ ಹಿಂಸೆಗೊಳಗಾದವರಿಗೆ ಇರುವ ವಾಗ್ದಾನಗಳ ಬಗ್ಗೆ ಮತ್ತೆ ಮತ್ತೆ ಹೇಳಿ ಅವರನ್ನು ಉತ್ತೇಜಿಸಲು ಮತ್ತು ಅವರನ್ನು ಬಲಪಡಿಸಲು ಪ್ರಯತ್ನಿಸಿದನು. ಶೋಧಿಸಲ್ಪಟ್ಟ ನಂಬಿಗಸ್ತರಾದ ತನ್ನ ಮಕ್ಕಳ ಬಗ್ಗೆ ದೇವರು ಹೇಳಿರುವ ಯಾವ ಮಾತು ನೆರವೇರದೆ ಇರುವುದಿಲ್ಲ ಎಂದು ಪೌಲನು ಅವರಿಗೆ ಭರವಸೆ ಕೊಟ್ಟನು. ಹೆಚ್ಚಿನ ಶೋಧನೆಗಳ ಕಾರಣದಿಂದಾಗಿ ಅವರು ಸ್ವಲ್ಪ ಸಮಯದವರೆಗೂ ಮನಸ್ಸಿನ ಭಾರವನ್ನನುಭವಿಸಬಹುದು. ಅವರು ಲೌಕಿಕ ಸೌಕರ್ಯಗಳಿಲ್ಲದೆ ನಿರ್ಗತಿಕರಾಗಿರಬಹುದು. ಆದರೆ ನಾನು ನಂಬಿರುವಾತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ ಎಂದು ಹೇಳುತ್ತಾ ಅವರು ಅವರ ಹೃದಯಗಳನ್ನು ದೇವರ ನಂಬಿಗಸ್ತಿಕೆಯ ಭರವಸೆಯ ಮಾತುಗಳಿಂದ ಉತ್ತೇಜಿಸಿಕೊಳ್ಳಬೇಕು. ಶೀಘ್ರದಲ್ಲಿ ಶೋಧನೆ, ಕಷ್ಟಗಳು ಎಂಬ ಕತ್ತಲೆಯು ಮುಗಿದು ಶಾಂತಿ ಇರುವ ಪರಿಪೂರ್ಣ ದಿನದ ಉದಯವು ಬರುತ್ತದೆ. ಮುಂದೆ ನಡೆಯುವುದನ್ನು ಅವನು ಭಯದಿಂದಲೋ ಅನಿಶ್ಚಿತತೆಯಿಂದಲೋ ನೋಡಲಿಲ್ಲ, ಆದರೆ ಅದನ್ನು ಅವನು ಸಂತೋಷ ತುಂಬಿದ ನಿರೀಕ್ಷೆಯೊಂದಿಗೆ ಮತ್ತು ಹಂಬಲದ ನಿರೀಕ್ಷೆಯೊಂದಿಗೆ ಅದನ್ನು ನೋಡಿದನು. ಪೌಲನು ಮರಣದಂಡನೆಯ ಸ್ಥಳದಲ್ಲಿ ನಿಂತು ದಂಡನೆಕಾರನ ಕತ್ತಿಯನ್ನೋ ಅಥವಾ ತನ್ನ ರಕ್ತವನ್ನು ಸ್ವೀಕರಿಸಲು ಸಿದ್ಧವಿರುವ ಭೂಮಿಯನ್ನೋ ಅವನು ನೋಡಲಿಲ್ಲ.
ಆದರೆ ಅವನು ಆ ಬೇಸಿಗೆಯ ದಿನದ ಶಾಂತವಾದ ನೀಲಿ ಆಕಾಶದ ಮೂಲಕ ನಿತ್ಯ ಸಿಂಹಾಸನವನ್ನು ನೋಡಿದನು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.